Hello everyone, I am Santosh. Today we are going to discuss the next topic in artificial intelligence, that is about mapping between facts and representations. Already now what is representation in AI ಅನ್ನೋದನ್ನ ತಿಳ್ಕೊಂಡಿದ್ವಿ. Let us see what is called as the mapping between facts and representations. Facts ಮತ್ತು representation ನಡುವೆ ಮ್ಯಾಪಿಂಗ್ ಅಂದ್ರೆ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ಆಲ್ರೆಡಿ ಯು ನೋ ದಟ್ what is a ಫ್ಯಾಕ್ಟ್ ಅಂದ್ರೆ ಏನು, ರಿಯಲ್ ವರ್ಲ್ಡ್ ಫ್ಯಾಕ್ಟ್ಸ್ ಏನೇನು ಇರ್ತಾವಲ್ಲ ಅವುಗಳನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, AI-ಗೆ ಅರ್ಥ ಆಗೋ ತರ ರಿಪ್ರೆಸೆಂಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಪಿಂಗ್ ಬಿಟ್ವೀನ್ ಫ್ಯಾಕ್ಟ್ಸ್ ಅಂಡ್ ರಿಪ್ರೆಸೆಂಟೇಷನ್ಸ್. ಫಾರ್ ಎಕ್ಸಾಂಪಲ್, ಇಫ್ ಯು ಸಿ ದ ಸ್ಕೈ, ನೀವು ಒಂದು ಫ್ಯಾಕ್ಟ್ ಏನ್ ಹೇಳ್ಬೋದು, ಸ್ಕೈ ಈಸ್ ಬ್ಲೂ. ಇದನ್ನ ನೀವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀರಿ ಅಥವಾ ಎನಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀರಿ, ಬಟ್ ಅದು ಕಂಪ್ಯೂಟರ್ಗೆ ಅರ್ಥ ಆಗೋದಿಲ್ಲ. ಅದನ್ನ ನಾವು ಏನ್ ಮಾಡಬೇಕು, ಕಂಪ್ಯೂಟರ್ಗೆ ಅರ್ಥ ಆಗೋ ತರ ಕನ್ವರ್ಟ್ ಮಾಡಬೇಕು. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಮ್ಯಾಪಿಂಗ್ ಬಿಟ್ವೀನ್ ಫ್ಯಾಕ್ಟ್ಸ್ ಅಂಡ್ ರಿಪ್ರೆಸೆಂಟೇಷನ್ಸ್. ಓಕೆ, ಲೆಟ್ us see or let us describe it in AI. In AI, we want computers to understand and work with real world facts or things like some facts. ನಾನು ಇಲ್ಲಿ ಬರಿತೀನಿ. ಕಾಮನ್ ಆಗಿ ವಿ ನೋ ರಿಯಲ್ ವರ್ಲ್ಡ್ ಅಲ್ಲಿ ಏನಿದೆನೋ ಅದು ಆ ಫ್ಯಾಕ್ಟ್ ಅನ್ನ ನಾವು ಇಂಗ್ಲಿಷ್ ನಲ್ಲಿ ಅಥವಾ ಎನಿ ಲ್ಯಾಂಗ್ವೇಜ್ ಅಲ್ಲಿ ನಾವು ತಿಳ್ಕೊಂಡಿರ್ತೀವಿ. ಅದು ಕಂಪ್ಯೂಟರ್ಗೆ ಅರ್ಥ ಆಗೋದಿಲ್ಲ. ಅದನ್ನ ನಾವು ಏನ್ ಮಾಡಬೇಕು, ಕಂಪ್ಯೂಟರ್ಗೆ ಅರ್ಥ ಆಗೋ ತರ ಸ್ಟೋರ್ ಮಾಡಿಬಿಟ್ರೆ ಇಟ್ ಕ್ಯಾನ್ ಗಿವ್ ಅಸ್ ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸ್. ಒಂದು ಯಾವುದೋ ಹೊಸ ಇನ್ಫರೆನ್ಸ್ ಮಾಡಿ ನಮಗೆ ಅದು ಆನ್ಸರ್ ಕೊಡಕ್ಕೆ ಟ್ರೈ ಮಾಡುತ್ತೆ. ಫಸ್ಟ್ ಅದಕ್ಕೆ ಆಕ್ಚುಲಿ ರಿಯಲ್ ವರ್ಲ್ಡ್ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ನಾವು ತಿಳಿಸ್ಕೊಡ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್, ಸಮ್ ಫ್ಯಾಕ್ಟ್ಸ್ ಲೈಕ್ ದ ಸ್ಕೈ ಈಸ್ ಬ್ಲೂ, or we know some facts like water boils at 100 degrees Celsius, or a dog is an animal. ಈ ತರ ನಮಗೆ ಸಮ್ ಫ್ಯಾಕ್ಟ್ಸ್ ಗೊತ್ತಿರ್ತವೆ. ಈ ರಿಯಲ್ ವರ್ಲ್ಡ್ ಫ್ಯಾಕ್ಟ್ಸ್ ಅನ್ನೆಲ್ಲ ನಾವು ಏನ್ ಮಾಡಬೇಕು, AI-ಗೆ ಅಥವಾ ಕಂಪ್ಯೂಟರ್ಗೆ ಅರ್ಥ ಆಗೋ ವೇನಲ್ಲಿ ಸ್ಟೋರ್ ಮಾಡಬೇಕು. ಅದಕ್ಕೇನಂತಾರೆ ರಿಪ್ರೆಸೆಂಟೇಷನ್. ಯಾವ ತರ ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ, ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ಗೆ ಅದು ಅರ್ಥ ಆಗ್ಬೇಕು, ಆ ತರ ನಾವು ರಿಪ್ರೆಸೆಂಟ್ ಮಾಡಬೇಕು. ಕಂಪ್ಲೀಟ್ಲಿ ಇಂಗ್ಲಿಷ್ ನಲ್ಲಿನೇ ನಾವು ರಿಪ್ರೆಸೆಂಟ್ ಮಾಡಿದ್ರೆ ಕಂಪ್ಯೂಟರ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ಲೆಟ್ ಅಸ್ ರೈಟ್ ಅಬೌಟ್ ಇಟ್. ಬಟ್ ಈ ತರ ನಾವು ಫ್ಯಾಕ್ಟ್ಸ್ ಏನ್ ಬರ್ದಿರ್ತೀವಿ ಇದು ಕಂಪ್ಯೂಟರ್ಗೆ ಅರ್ಥ ಆಗೋದಿಲ್ಲ. ಅದನ್ನ ನಾನು ಇಲ್ಲಿ ಬರಿತೀನಿ. ಬಟ್ ಕಂಪ್ಯೂಟರ್ಸ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ಲೈಕ್ ವಿ ಡೂ. ಅಂದ್ರೆ ಏನು, ನಾವು ಯಾವ ತರ ಲ್ಯಾಂಗ್ವೇಜ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವೋ ಆ ತರ ಕಂಪ್ಯೂಟರ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. ಸೊ ನಾವೇನ್ ಮಾಡ್ಬೇಕೀಗ, ಸೊ ವಿ ನೀಡ್ ಟು ಕನ್ವರ್ಟ್ ದೀಸ್ ರಿಯಲ್ ವರ್ಲ್ಡ್ facts into a form the computer can understand. ಕಂಪ್ಯೂಟರ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿನಲ್ಲಿ ನಾವು ಸ್ಟೋರ್ ಮಾಡಬೇಕು. ಇದಕ್ಕೇನಂತಾರೆ ರಿಪ್ರೆಸೆಂಟೇಷನ್. ದಿಸ್ ಇಸ್ ಕಾಲ್ಡ್ ರಿಪ್ರೆಸೆಂಟೇಷನ್. ನಾವು ಕಂಪ್ಯೂಟರ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಸ್ಟೋರ್ ಮಾಡಿಬಿಟ್ರೆ ಅದಕ್ಕೇನಂತಾರೆ ರಿಪ್ರೆಸೆಂಟೇಷನ್.
ಅಂಡ್ ಫ್ಯಾಕ್ಟ್ಸ್ ಅನ್ನ ರಿಪ್ರೆಸೆಂಟ್ ಏನ್ ಮಾಡ್ತೀವಲ್ಲ ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಪಿಂಗ್. ಲೈಕ್ ಯು ಆರ್ ಟ್ರಾನ್ಸ್ಲೇಟಿಂಗ್ ದ ಫ್ಯಾಕ್ಟ್ಸ್ ಫ್ರಾಮ್ ದ ರಿಯಲ್ ವರ್ಲ್ಡ್ ಇನ್ ಟು ಕಂಪ್ಯೂಟರ್ ಫ್ರೆಂಡ್ಲಿ ಫಾರ್ಮ್ಯಾಟ್ಸ್. ಅದಕ್ಕೇನಂತಾರೆ ಮ್ಯಾಪಿಂಗ್ ಅಂತ ಕರೀತಾರೆ. ಹಂಗಂದ್ರೆ ಕಂಪ್ಯೂಟರ್ಗೆ ಏನೇನು ಅರ್ಥ ಆಗುತ್ತೆ, ಕಂಪ್ಯೂಟರ್ಗೆ ಅರ್ಥ ಆಗೋದೇನು, ಸಿಂಬಾಲ್ಸ್ ಅರ್ಥ ಆಗ್ತವೆ, ನಂಬರ್ಸ್ ಅರ್ಥ ಆಗ್ತವೆ, ಅಥವಾ ಸಮ್ ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಅನ್ನ ನೀವು ಬರೀಬಹುದು. ಆ ತರ ನೀವು ಕನ್ವರ್ಟ್ ಮಾಡಕ್ಕೆ ಟ್ರೈ ಮಾಡಬೇಕು. ಲೆಟ್ ಅಸ್ ಸಿ ವಾಟ್ ಈಸ್ ಮ್ಯಾಪಿಂಗ್. ಹಂಗಂದ್ರೆ ಮ್ಯಾಪಿಂಗ್ ಅಂದ್ರೆ ಏನು? ಮ್ಯಾಪಿಂಗ್ ಮೀನ್ಸ್ ಯು ಆರ್ ಕನ್ವರ್ಟಿಂಗ್ or translating the facts from the real world into computer friendly formats. ಹಂಗಂದ್ರೆ ಕಂಪ್ಯೂಟರ್ ಫ್ರೆಂಡ್ಲಿ ಫಾರ್ಮ್ಯಾಟ್ಸ್ ಯಾವಿರ್ತವೆ? ಲೈಕ್ ಸಿಂಬಾಲ್ಸ್ ಯೂಸ್ ಮಾಡಿಕೊಂಡು ನೀವು ಅದನ್ನ ಟ್ರಾನ್ಸ್ಲೇಟ್ ಮಾಡ್ಬೋದು, ಅಥವಾ ಯು ಕ್ಯಾನ್ ಯೂಸ್ ನಂಬರ್ಸ್ ಆರ್ ಲಾಜಿಕಲ್ ಸ್ಟೇಟ್ಮೆಂಟ್ಸ್. ಸಮ್ ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಬರೀಬಹುದು. ಡೈರೆಕ್ಟ್ಲಿ ನಾವು ಇಂಗ್ಲಿಷ್ ಅಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ರೆ ಕಂಪ್ಯೂಟರ್ಗೆ ಅರ್ಥ ಆಗೋದಿಲ್ಲ. ಅದನ್ನ ಸ್ಲೈಟ್ಲಿ ಅಟ್ಲೀಸ್ಟ್ ಸಿಂಬಾಲಿಕ್ ಫಾರ್ಮ್ ಅಥವಾ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ ಅಲ್ಲಿ ನಾವು ಅದನ್ನ ರಿಪ್ರೆಸೆಂಟ್ ಮಾಡಬೇಕು. ಸೊ ಮ್ಯಾಪಿಂಗ್ ಬಿಟ್ವೀನ್ ಫ್ಯಾಕ್ಟ್ಸ್ ಅಂಡ್ ರಿಪ್ರೆಸೆಂಟೇಷನ್ ಮೀನ್ಸ್, ಈಗ ಮ್ಯಾಪಿಂಗ್ ಬಿಟ್ವೀನ್ ಫ್ಯಾಕ್ಟ್ಸ್ ಅಂಡ್ ರಿಪ್ರೆಸೆಂಟೇಷನ್ ಅಂದ್ರೆ ಏನು? ಟೇಕಿಂಗ್ ದ ರಿಯಲ್ ವರ್ಲ್ಡ್ ನಾಲೆಜ್ ಅಥವಾ ಫ್ಯಾಕ್ಟ್ಸ್. Okay, let us write mapping between facts and representation ಅಂದ್ರೆ ಏನು ಅಂತ ನಾನು ಇಲ್ಲಿ ಬರೀತೀನಿ. taking real world knowledge ಅಂದ್ರೆ ಅದೇ facts and writing it in a format that a computer can use, that a computer or any AI system can use that fact to reason ಅಂದ್ರೆ ಅದನ್ನ ತಿಳ್ಕೊಂಡು ಒಂದು ಆಕ್ಷನ್ ತಗೊಳಕ್ಕೆ ಹೆಲ್ಪ್ ಆಗೋ ತರ ನಾವು ಸ್ಟೋರ್ ಮಾಡಬೇಕು. ಟು ರೀಸನ್, learn or make decisions. ನೀವು ಯಾವ ತರ ಅದನ್ನ ಸ್ಟೋರ್ ಮಾಡ್ಬೇಕಂದ್ರೆ ಅದರಿಂದ ಅದು ಲರ್ನ್ ಮಾಡಕ್ಕೆ ಟ್ರೈ ಮಾಡಬೇಕು, ದೆನ್ ಅದರಿಂದ ಡಿಸಿಷನ್ ತಗೊಳಕ್ಕೆ ಅದು ಹೆಲ್ಪ್ ಆಗೋ ತರ ನೀವು ಸ್ಟೋರ್ ಮಾಡಬೇಕು, ಪ್ಲಸ್ ಅದನ್ನ ತಿಳ್ಕೊಂಡು ಒಂದು ಆಕ್ಷನ್ ತಗೊಳಕ್ಕೆ ಟ್ರೈ ಮಾಡೋ ತರ ಯು ಶುಡ್ ಸ್ಟೋರ್ ಇಟ್. ಓಕೆ, ಫಾರ್ ಎಕ್ಸಾಂಪಲ್ ಹಂಗಂದ್ರೆ ಹೌ ಟು ಮ್ಯಾಪ್, ಹೆಂಗ್ ಮ್ಯಾಪಿಂಗ್ ನಾವು ಮಾಡ್ಬೋದು ಅನ್ನೋದನ್ನ ನಾನು ಸಿಂಪಲ್ ಆಗಿ ಸಮ್ ಎಕ್ಸಾಂಪಲ್ ತೋರಿಸ್ತೀನಿ. ಎಕ್ಸಾಂಪಲ್ ಆಫ್ ಮ್ಯಾಪಿಂಗ್. ಫಾರ್ ಎಕ್ಸಾಂಪಲ್ ಒಂದು ಫ್ಯಾಕ್ಟ್ ನಿಮಗೆ ಗೊತ್ತಿದೆ ಅಂತ ತಿಳ್ಕೊಳ್ಳಿ. ಫ್ಯಾಕ್ಟ್ ನಾನು ಇಲ್ಲಿ ಬರಿತೀನಿ. ಒಂದು ಸಿಂಪಲ್ ನಾನು ಎನಿಮಲ್ ನೇಮ್ ತಗೋತೀನಿ. ಬದ್ರಿ ಈಸ್ ಎ ಡಾಗ್ ಅಂತ ನಾನು ಇಲ್ಲಿ ಬರಿತೀನಿ. ಬದ್ರಿ ಈಸ್ ಎ ಡಾಗ್. ಇದು ಇಂಗ್ಲಿಷ್ ಲ್ಯಾಂಗ್ವೇಜ್. ಇದನ್ನ ನಾವು AI ಲ್ಯಾಂಗ್ವೇಜ್ ಅಥವಾ AIಗೆ ಅರ್ಥ ಆಗೋ ತರ ಅಥವಾ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಇಂಟರ್ನಲ್ಲಿ ರಿಪ್ರೆಸೆಂಟ್ ಮಾಡಬೇಕಾಗುತ್ತೆ. ಹೌ ಇಟ್ ಈಸ್ ಗೋಯಿಂಗ್ ಟು ಡೂ ಇಟ್? ರಿಪ್ರೆಸೆಂಟೇಷನ್ ಹೆಂಗ್ ಮಾಡ್ಬೇಕೀಗ? ರಿಪ್ರೆಸೆಂಟೇಷನ್ ವಿಲ್ ಬಿ ಎಕ್ಸಾಕ್ಟ್ಲಿ ಹಿಂಗೆ ಅಂತ ಹೇಳಲ್ಲ, ಇಟ್ ಈಸ್ ಒನ್ ಆಫ್ ದಿ ವೇ, ಅವ್ರು ಈ ತರ ಇರಬಹುದು ಅಂತ ನಾವು ಹೇಳ್ಬೋದು. ನೀವು ಮೊದಲು ಡಾಗ್ ಅಂತ ಬರಿಬೇಕು. ಡಾಗ್ ಈಸ್ ದಿ ವೈಡ್ ರೇಂಜ್ ಆಫ್ ಒಂದ್ ಸೆಟ್ ನಾವು ತಗೋತೀವಿ ಡಾಗ್, ಅದರಲ್ಲಿ ಬರೋದು ಯಾವುದು? ಬದ್ರಿ. ಈ ತರ ನೀವು ಸ್ಟೋರ್ ಮಾಡಬೇಕು. ಓಕೆ, ಯಾವ್ದು ವೈಡ್ ವೆರೈಟಿ ಇರುತ್ತೋ ಅದನ್ನ ಹೊರಗಡೆ ಮೆನ್ಷನ್ ಮಾಡ್ರಿ. ಒಂದ್ ಇನ್ಸ್ಟನ್ಸ್ ಕ್ಲಾಸ್ ಅನ್ನ ಹೊರಗಡೆ ಮೆನ್ಷನ್ ಮಾಡಬೇಕು, ಇನ್ಸ್ಟನ್ಸ್ ಅನ್ನ
ಬ್ರಾಕೆಟ್ ಒಳಗಡೆ ಮೆನ್ಷನ್ ಮಾಡಬೇಕು. ಗಾಟ್ ಇಟ್? ಇದು ಸ್ಲೈಟ್ಲಿ ಸಿಂಬಾಲಿಕ್ ಫಾರ್ಮ್. ಕಂಪ್ಯೂಟರ್ಗೆ ಇದು ಸ್ಲೈಟ್ಲಿ ಸಿಂಬಾಲಿಕ್ ಫಾರ್ಮ್ ಅನ್ಸುತ್ತೆ. ಈ ತರ ನೀವು ಸ್ಟೋರ್ ಮಾಡಬಹುದು. ಇದಕ್ಕೇನಂತಾರೆ, ಫ್ಯಾಕ್ಟ್ ಅನ್ನ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಗೆ ರಿಪ್ರೆಸೆಂಟ್ ಮಾಡಬಹುದು. ದಿಸ್ ಇಸ್ ವಾಟ್ ಮ್ಯಾಪಿಂಗ್. ಇದಕ್ಕೆ ನಾವು ಮ್ಯಾಪಿಂಗ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಫ್ಯಾಕ್ಟ್ ಈಸ್, ಒನ್ ಫ್ಯಾಕ್ಟ್ ಐ ಹ್ಯಾವ್ ಟೇಕನ್, ಲೈಕ್ ಸಂತೋಷ್ ಈಸ್ ಎ ಟೀಚರ್. ಸಂತೋಷ್ ಈಸ್ ಎ ಟೀಚರ್ ಅನ್ನೋದು ಸಿಂಪಲ್ ಫ್ಯಾಕ್ಟ್ ವಿ ಹ್ಯಾವ್. ಇದು ರಿಯಲ್ ವರ್ಲ್ಡ್ ಅಲ್ಲಿರೋ ಫ್ಯಾಕ್ಟ್. ಇದನ್ನ ಹೇಗೆ ರಿಪ್ರೆಸೆಂಟ್ ಮಾಡಬಹುದು ಅಂದ್ರೆ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್. ಕಂಪ್ಲೀಟ್ಲಿ ಸಿಂಬಾಲಿಕಲಿ ಸ್ಟೋರ್ ಮಾಡಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ಅದಕ್ಕೆ ಅರ್ಥ ಆಗೋ ವೇನಲ್ಲಿ ಸ್ಲೈಟ್ಲಿ ವಿ ಕ್ಯಾನ್ ಕನ್ವರ್ಟ್ ಇಟ್. ಹೇಗೆ ಬರಿಬಹುದು? ಪ್ರೊಫೆಷನ್ ಯಾವುದು? ಟೀಚರ್ ಪ್ರೊಫೆಷನ್. ಅದರಲ್ಲಿರೋ ಇನ್ಸ್ಟಂಟ್ ಯಾವುದು? ಸಂತೋಷ್. ಬ್ರಾಕೆಟ್ ಅಲ್ಲಿ ಸಂತೋಷ್ ಕಾಮ ಟೀಚರ್. ಈ ತರ ನೀವು ಇದನ್ನ ರಿಪ್ರೆಸೆಂಟ್ ಮಾಡಬಹುದು. ಪ್ರೊಫೆಷನ್ ಯಾವ್ದಿದೆ, ಯಾರು ಯಾವ ಪ್ರೊಫೆಷನ್ ಅಲ್ಲಿ ಇದ್ದಾರೆ ಅದನ್ನ ಇಲ್ಲಿ ಇನ್ಫಾರ್ಮೇಶನ್ ಕೊಡಬೇಕು. ದಿಸ್ ಲುಕ್ಸ್, ಇದು ಮಷಿನ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಬಹಳ ಈಸಿ ಆಗುತ್ತೆ. ಅದರ್ ದೆನ್ ಡೈರೆಕ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಡೈರೆಕ್ಟ್ ಇಂಗ್ಲಿಷ್ ಅಲ್ಲೇ ನಾವೆಲ್ಲ ಬರೆಯೋದ್ ಬದಲಿ ಈ ತರ ನಾವು ರಿಪ್ರೆಸೆಂಟ್ ಮಾಡಬಹುದು. ಇದಕ್ಕೇನಂತಾರೆ, ಮ್ಯಾಪಿಂಗ್ ಬಿಟ್ವೀನ್ ಫ್ಯಾಕ್ಟ್ಸ್ ಅಂಡ್ ರಿಪ್ರೆಸೆಂಟೇಷನ್. ಅಂಡ್ ವೈ ಇಟ್ ಈಸ್ ಇಂಪಾರ್ಟೆಂಟ್? ಇದನ್ನೆಲ್ಲ ನಾವು ಯಾಕೆ ಮಾಡಬೇಕು? ಮ್ಯಾಪಿಂಗ್ ಮಾಡಲಿಲ್ಲ ಅಂದ್ರೆ ಮಷೀನ್ಗೆ ಅಥವಾ AI ಸಿಸ್ಟಮ್ ಅಲ್ಲಿ ಡೇಟಾನೇ ಸ್ಟೋರ್ ಆಗೋದಿಲ್ಲ. ಡೇಟಾ ಸ್ಟೋರ್ ಆಗಿಲ್ಲ ಅಂದ್ರೆ ಅದರ ಅರ್ಥ ಏನು? ಅದಕ್ಕೆ ಏನು ಆನ್ಸರ್ ಮಾಡಕ್ ಬರೋದೇ ಇಲ್ಲ. So what is the use of AI? Okay, let us see why this is required. Why we need mapping? Mapping ಯಾಕೆ ಬೇಕು? AI systems need to understand and store the facts. To store the facts, ಅದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವು ಸ್ಟೋರ್ ಮಾಡಬೇಕು. ಅದರ ಅರ್ಥ ಆಗೋ ವೇನಲ್ಲಿನೇ ಸ್ಟೋರ್ ಮಾಡಬೇಕು. ದೆನ್ AI ಸಿಸ್ಟಮ್ ನೀಡ್ಸ್ ಟು ರೀಸನ್. ನೀಡ್ಸ್ ಟು ರೀಸನ್ ಅಂದ್ರೆ ಏನು? ಅದನ್ನ ತಿಳ್ಕೊಂಡು ಅದಕ್ಕೆ ಒಂದು ಆಕ್ಷನ್ ತಗೊಳ್ಳೋ ಎಬಿಲಿಟಿ ಅದಕ್ಕೆ ಬರಬೇಕು. ಅದು ಹಂಗಾಗ್ಬೇಕಂದ್ರೆ ನೀವು ಅದಕ್ಕೆ ತಿಳಿಯೋ ತರಾನೇ ಸ್ಟೋರ್ ಮಾಡಬೇಕು. That's why we must first represent the knowledge properly. Only then AI can use it to store the knowledge properly. To store the knowledge properly. ನಾಲೆಜ್ ಅನ್ನ ಪ್ರಾಪರ್ ಆಗಿ ನಾವು ರಿಪ್ರೆಸೆಂಟ್ ಮಾಡಿಬಿಟ್ರೆ AI ಅದನ್ನ ಯೂಸ್ ಮಾಡಿಕೊಂಡು ಒಂದದು ಡಿಸಿಷನ್ ಮೇಕಿಂಗ್ ಯೂಸ್ ಮಾಡ್ಕೊಳ್ಳುತ್ತೆ, ಅಥವಾ ಒಂದೇನೋ ಆಕ್ಷನ್ ತಗೊಳಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ, ಗಾಟ್ ಇಟ್? This is all about mapping between facts and representations. If you have any questions to ask, you can comment. Thank you.